ಬಿಯರ್ ಕುಡಿದಾಗ ಈ ನೀರಿನ ಅಂಶ ಅದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಕಿಡ್ನಿ ಸ್ಟೋನ್ ಇವೆಲ್ಲ ಇರ್ಬೋದು, ಅವೆಲ್ಲ ವಾಶ್ ಔಟ್ ಆಗುತ್ತೆ. ಸೊ ನೀವು ಕಿಡ್ನಿ ಸ್ಟೋನ್ ಎಲ್ಲ ಕ್ಲಿಯರ್ ಆಗಬೇಕಾದ್ರೆ ನೀರು ಜಾಸ್ತಿ ಕುಡೀರಿ, ಬಿಯರ್ ಯಾಕೆ ಕುಡಿಬೇಕು? ಆದಷ್ಟು ಅದನ್ನ ಅವಾಯ್ಡ್ ಮಾಡೋದೇ ವಾಸಿ. ಈಗ ಕೆಲವರು ಬಿಯರ್ ಸೇವನೆಯನ್ನ ಮಾಡ್ತಾ ಇರ್ತಾರೆ, ಸೊ ಅವರು ಆರೋಗ್ಯಕ್ಕೆ ಒಳ್ಳೇದು ಅಂತಾನು ಹೇಳ್ತಾರೆ ಕೆಲವರು. ಜೊತೆಗೆ ಚಳಿಗಾಲದಲ್ಲಿ ಕೂಡ ಬಿಯರ್ ಹೆಚ್ಚು ಸೇಲ್ ಆಗತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಜನರಲ್ ನಂಬಿಕೆ ಇದೆ, ಈಗ ಕಿಡ್ನಿ ಸ್ಟೋನ್ ಆದ್ರೆ ಬಿಯರ್ ಕುಡಿದ್ರೆ ಕಿಡ್ನಿ ಸ್ಟೋನ್ ಕಡಿಮೆ ಆಗತ್ತೆ ಅಂತ. ಹೌದಾ? ಹೇಗೆ? ಬಿಯರ್ ಸೇವನೆ ಒಳ್ಳೇದಾ? ಹೇಗೆ? ಎಷ್ಟಿರ್ಬೇಕು ಲಿಮಿಟ್? ನೋಡಿ, ಬಿಯರ್ ಕುಡಿದಾಗ ಈ ನೀರಿನ ಅಂಶ ಅದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ನಾವು 5 to 8% ಮಾತ್ರ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇದ್ದು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಯಾರು ಬಿಯರ್ ಸೇವನೆಯನ್ನ ಜಾಸ್ತಿ ಮಾಡ್ತಾರೆ, ಸೊ ಅಲ್ಲಿ ಡಯೂರೇಸಿಸ್ ಆಗುತ್ತೆ. ಡಯೂರೇಸಿಸ್ ಅಂದ್ರೆ ಏನಂದ್ರೆ, ಈಗ ನಾವು ಕಿಡ್ನಿ ಸ್ಟೋನ್ ಇವೆಲ್ಲ ಇದ್ದಾಗ ನಾವೇ ಈಗ ಅಡ್ವೈಸ್ ಮಾಡ್ತೀವಿ ನೀರು ಜಾಸ್ತಿ ಕುಡೀರಿ. ಸೊ ನೀರು ಜಾಸ್ತಿ ಕುಡಿದಾಗ ಏನಂದ್ರೆ ನಮ್ಮ ಬಾಡಿನಲ್ಲಿ ಡಯೂರೇಸಿಸ್ ಆಗುತ್ತೆ, ಇರ್ತಕ್ಕಂಥ ಏನು ಕಿಡ್ನಿ ಸ್ಟೋನ್ ಇವೆಲ್ಲ ಇರ್ಬೋದು ಅವೆಲ್ಲ ವಾಶ್ ಔಟ್ ಆಗುತ್ತೆ. ಸೊ ಹಾಗೆ ಅದರ ಅರ್ಥ ಏನಂದ್ರೆ ಬಿಯರ್ ಕುಡೀರಿ ಅಂತಲ್ಲ. ಸೊ ನೀವು ಕಿಡ್ನಿ ಸ್ಟೋನ್ ಎಲ್ಲ ಕ್ಲಿಯರ್ ಆಗಬೇಕಾದ್ರೆ ನೀರು ಜಾಸ್ತಿ ಕುಡೀರಿ, ಬಿಯರ್ ಯಾಕೆ ಕುಡಿಬೇಕು? ಸೊ ಬಿಯರ್ ಕುಡಿಯೋಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ನೀವು ಬಿಯರ್ ಜಾಸ್ತಿ ಆಗೇ ಕುಡಿತಾ ಹೋದ್ರೆ ಸೊ ಅದು ಕೂಡ ಅಡಿಕ್ಷನ್ ಆಗಿ ನೀವು ಅದನ್ನು ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಅಡಿಕ್ಟ್ ಆಗಿ ತುಂಬ ಜಾಸ್ತಿ ಸೇವನೆ ಮಾಡಿ ಮತ್ತೆ ದೇಹಕ್ಕೆ ಡ್ಯಾಮೇಜ್ ಆಗುವಂಥ ಲಕ್ಷಣಗಳು ಆಗ್ತವೆ. ಸೊ ಹಾಗಾಗಿ ನಾವು ಏನೇ ಇದಾಗಿದ್ರೂ ಕೂಡ ಆಲ್ಕೋಹಾಲ್ ಸೇವನೆ ಲಿಮಿಟಲ್ಲಿ ಇದ್ದಾಗ ಓಕೆ, ಬಟ್ ಅದು ಲಿಮಿಟಲ್ಲಿ ನಿಲ್ಲೋದಿಲ್ಲ. ಹಾಗಾಗಿ ನಾವು ಯಾರೂ ಕೂಡ ಆಲ್ಕೋಹಾಲ್ ಸೇವನೆ ದೇಹಕ್ಕೆ ಒಳ್ಳೆಯದು ಅಥವಾ ಯಾವುದೇ ಕಾಯಿಲೆಗೆ ಒಳ್ಳೆಯದು ಅಂತ ಅಡ್ವೈಸ್ ಮಾಡೋದಿಲ್ಲ. ಯಾಕಂದರೆ ಅದರ ಅಡಿಕ್ಷನ್ ತುಂಬ ಜಾಸ್ತಿ ಇರೋದ್ರಿಂದ ಆದಷ್ಟು ಅದನ್ನು ಅವಾಯ್ಡ್ ಮಾಡೋದೇ ವಾಸಿ.